ಕುಟುಂಬದ ಮೂವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಅನುಮಾನಾಸ್ಪದ ರೀತಿಯಲ್ಲಿ ತಂದೆ, ತಾಯಿ ಮತ್ತು ಮಗ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ತಾಯಿ ಜ್ಯೋತಿ ಮತ್ತು ಮಗ ಸಂತೋಷ್ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು. ತಾಯಿ ಮತ್ತು ಮಗ ಸಾವನ್ನಪ್ಪಿದ್ರು. ಅದಾದ್ಮೇಲೆ ಇವತ್ತು ತಂದೆ ಪ್ರಭಾಕರ್ ನೇಣಿಗೆ ಕೊರಳೊಡ್ಡಿದ್ದಾರೆ. ತಮ್ಮ ಬಟ್ಟೆ ಅಂಗಡಿಯಲ್ಲೇ ನೇಣು ಬಿಗಿದುಕೊಂಡು ಪ್ರಭಾಕರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಂಡ್ಯದ ನೆಹರು ನಗರದಲ್ಲಿ ನಡೆದಿರುವಂತಹ ಘಟನೆ. ತಿಂಗಳ ಹಿಂದೆಯಷ್ಟೇ ಮಗನ ಮದುವೆಯನ್ನ ಮಾಡಿದ್ರು ದಂಪತಿ. ಆದರೆ ಏನಾಯ್ತೋ ಏನೋ ಗೊತ್ತಿಲ್ಲ. ನಿನ್ನೆ ರಾತ್ರಿ ಮಗ ಮತ್ತು ತಾಯಿ ಆತ್ಮಹತ್ಯೆಗೆ ಶರಣಾದರೆ ಇವತ್ತು ತಂದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಕೌಟುಂಬಿಕ ಕಲಹ ಏನಾದರೂ ಇತ್ತ, ಇದರ ಹೊರತಾಗಿ ಬೇರೆ ಏನಾದರೂ ಕಾರಣಗಳು ಇದೆಯಾ ಗೊತ್ತಾಗಬೇಕಿದೆ. ನಮ್ಮ ಪ್ರತಿನಿಧಿ ದಿಲೀಪ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದಿಲೀಪ್, ಈ ರೀತಿಯಾಗಿ ತಂದೆ, ತಾಯಿ, ಮಗ ಮೂವರೂ ಕೂಡ ಸಾವನ್ನಪ್ಪುವುದಕ್ಕೆ ಏನು ಕಾರಣ? ಕೌಟುಂಬಿಕ ಕಲಹವೋ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಪೊಲೀಸ್ ಮೂಲಗಳಿಂದ ಏನು ಸಿಗ್ತಾ ಇದೆ ಮಾಹಿತಿ? ಮಧುಶ್ರೀ, ಈಗೊಂದು ಡೆತ್ ನೋಟ್ ಪತ್ತೆ ಆಗಿರುವಂತದ್ದು. ಡೆತ್ ನೋಟ್ ನಲ್ಲಿ ಅವರು ಬರೆದಿರುವಂತ ವಿಚಾರ ಅಂತಂದ್ರೆ ಇದು ಕೂಡ ಆಶ್ಚರ್ಯಕರವಾದಂತ ವಿಚಾರ. ಶಕ್ತಿ ಯೋಜನೆ ಅಂದ್ರೆ ಫ್ರೀ ಬಸ್ ನಿಂದಾಗಿ ನನ್ನ ವ್ಯಾಪಾರ, ಬಟ್ಟೆ ಅಂಗಡಿ ವ್ಯಾಪಾರ ಕಡಿಮೆ ಆಗಿದೆ. ಈ ಕಾರಣದಿಂದಾಗಿ ನನಗೆ ಸಾಲ ಜಾಸ್ತಿ ಆಗಿದೆ. ಸಾಲದ ಹೊರೆಯಿಂದಾಗಿ ನಾನು ಸಂಸಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ನನ್ನ ಹೆಂಡತಿಯನ್ನ ಕೊಲೆ ಮಾಡಿ ಮತ್ತೆ ನಾನು ನೇಣಿಗೆ ಶರಣಾಗಿದ್ದೇನೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಆದ್ರೆ ಮಗನ ಸಾವಿನ ವಿಚಾರವಾಗಿ ಡೆತ್ ನೋಟ್ ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ಆದ್ರೆ ಈಗ ಒಂದು ಹಂತದಲ್ಲಿ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಇರುವಂತದ್ದು, ಮಗ ಮತ್ತೆ ಹೆಂಡತಿಯನ್ನ ಕೊಲೆ ಮಾಡಿ ನಂತರ ಹೋಗಿ ಆತ ನೇಣಿಗೆ ಶರಣಾಗ್ತಾ ಆಗಿರ್ಬೋದು ಅನ್ನುವಂಥದ್ದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆತ ಒಂದು 5-6 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದ. ಜೊತೆಗೆ ಸಾಕಷ್ಟು ಬಂಡವಾಳವನ್ನು ಕೂಡ ಅಂಗಡಿಗೆ ಹಾಕಿದ್ದ. ಅಂಗಡಿಯಲ್ಲಿ ವ್ಯಾಪಾರ ಇರಲಿಲ್ಲ, ಬಟ್ಟೆ ಅಂಗಡಿಗೆ. ಯಾಕಂದ್ರೆ ಫ್ರೀ ಬಸ್ ಇರುವ ಕಾರಣಕ್ಕೋಸ್ಕರ ಅವರು ಪಕ್ಕದ ಊರುಗಳಿಗೆ ಹೋಗ್ತಾ ಇದ್ರು. ಮೈಸೂರು ಅಂತ ಅಥವಾ ಬೆಂಗಳೂರಿಗೆ ಫ್ರೀ ಬಸ್ ನಲ್ಲಿ ಹೋಗಿ ಬಟ್ಟೆಯನ್ನ ತೆಗೆದುಕೊಳ್ತಾ ಇದ್ರು. ಇಲ್ಲಿ ತನ್ನ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಇರಲಿಲ್ಲ. ಈ ಕಾರಣದಿಂದಾಗಿ ಪ್ರತಿದಿನ ಕೂಡ ಲಾಸ್ ಆಗ್ತಾ ಇತ್ತು. ಲಾಸ್ ಆಗ್ತಾ ಇರುವ ಕಾರಣಕ್ಕೋಸ್ಕರ ಈ ರೀತಿಯಂತ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ವಿಚಾರ ಅಂತಂದ್ರೆ, ಆ ಮನೆಯಲ್ಲೇ ತನ್ನ ಸೊಸೆ ಕೂಡ ಇದ್ರು. ಸೊಸೆಯು ಕೂಡ ಈ ಒಂದು ವಿಚಾರ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆ 8 ಗಂಟೆ ಆದ್ರೂ ಕೂಡ ಯಾವಾಗ ಅತ್ತೆ ರೂಮಿಂದ ಆಚೆ ಬರಲಿಲ್ಲ. ಜೊತೆಗೆ ತನ್ನ ಗಂಡ ಕೂಡ ಕಾಣಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಹೋಗಿ ರೂಮ್ಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಅತ್ತೆ ಮೃತದೇಹ ಪತ್ತೆ ಆಗುತ್ತೆ. ಜೊತೆಗೆ ನಂತರ ಮಗನ ಅಂದ್ರೆ ಗಂಡನ ಮೃತದೇಹ ಕೂಡ ಪತ್ತೆ ಆಗಿರುವಂತದ್ದು. ಈಗ ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ನಿಜಕ್ಕೂ ಕೂಡ ಈ ಸಾವಿಗೆ ಯಾವುದೇ ರೀತಿಯಂತ ಕಾರಣ ಇದೆ, ಬೇರೆ ಬೇರೆ ಏನಾದ್ರು ಕಾರಣ ಇದೆಯಾ ಅಥವಾ ಈ ಒಂದು ಸಾಲದ ವಿಚಾರವಾಗಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ.